ಇದು ನೂರಾರು ವರ್ಷಗಳ ಹಿಂದಿನ ಕತೆ. ಕಾಲಘಟ್ಟವೇ ಬದಲಾಗುತ್ತಿದ್ದ ಸಮಯ, ಧರ್ಮ ಮತ್ತು ಅಧರ್ಮದ ನಡುವೆ ನಿರಂತರ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಒಂದು ಪುಟ್ಟ ರಾಜ್ಯದಲ್ಲಿ ಒಬ್ಬ ಧರ್ಮನಿಷ್ಠ ರಾಜನು ತನ್ನ ಪ್ರಜೆಯ ಹಿತಕ್ಕಾಗಿ ದಿನರಾತ್ರಿ ದುಡಿದು ಎಲ್ಲರ ಮೆಚ್ಚುಗೆಗಳಿಗೆ ಪಾತ್ರನಾಗಿದ್ದ. ಆತನ ಹೆಸರು ರಾಜ ಬೃಹದ್ರಥ. ಬೃಹದ್ರಥನು ಶ್ರದ್ಧೆಯ ಪೋಷಕ, ಕರ್ಮದಲ್ಲಿ ನಂಬಿಕೆ ಇಟ್ಟವನು. ಆದರೆ ಅವನು ಒಂದು ಶಕ್ತಿಯ ಬಗ್ಗೆ ಎಂದು ಗಂಭೀರವಾಗಿ ಯೋಚಿಸಿರಲಿಲ್ಲ. ಅದು ಶನಿದೇವನ ಶಕ್ತಿ. ಶನಿಗ್ರಹವನ್ನು ಹಲವರು ಶಾಪದ ದೇವತೆ ಎಂದು ಭೀತಿಯಿಂದ ನೋಡುತ್ತಿದ್ದ ಸಮಯ ಅದು. ಒಂದು ದಿನ ಶನಿದೇವನು ತನ್ನ ತಪಸ್ಸಿನಿಂದ ಎದ್ದು ಮಾತನಾಡಿದ. ಯಾವ ಪ್ರಾಣಿ ಕರ್ಮವನ್ನು ಮಾಡದೆ ಅಸಡ್ಡೆ ಮಾಡುತ್ತದೋ ಅವನು ನನ್ನ ಶಾಪದಿಂದ ತಪ್ಪಿಸಿಕೊಳ್ಳಲಾರನು. ಆದರೆ ಧರ್ಮಪಥದಲ್ಲಿ ನಡೆಯುವವನಿಗೆ ನನ್ನ ಕೃಪೆಯ ಹಾರವಿರುತ್ತದೆ. ಆ ಮಾತಿನ ಅರ್ಥವನ್ನು ಈ ಲೋಕದ ಹಲವರು ಅರಿಯಲಿಲ್ಲ. ಅನೇಕ ರಾಜರು ಧರ್ಮಪಥದಿಂದ ತಿರುಗಿದಾಗ ಅವರು ಶನಿದೇವನ ಶಾಪಕ್ಕೆ ಒಳಗಾದರು. ಆದ್ದರಿಂದ ಶನಿಯ ಶಾಪವು ಶಾಪವಷ್ಟೇ ಅಲ್ಲ, ಒಂದು ಪಾಠವೂ ಆಗಿತ್ತು. ಅದು ಕರ್ಮಫಲದ ಸತ್ಯ. ರಾಜ ಬೃಹದ್ರಥನ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಧರ್ಮ ಮತ್ತು ಧಾನ್ಯದ ಬೆಳವಣಿಗೆ ಇತ್ತು. ಆದರೆ ಆತನೊಳಗೆ ಗೌರವವೊಂದು ಅಹಂಕಾರವಾಗಿ ಬೆಳೆದಿತ್ತು. ಅವನು ಧರ್ಮವನ್ನು ಆಚರಿಸುತ್ತಿದ್ದರೂ ತಾನು ಮಾಡಿದ ಪುಣ್ಯದಿಂದಲೇ ತನಗೆ ಸಕಲ ಯಶಸ್ಸು ಸಿಕ್ಕಿದೆ ಎಂದು ಭಾವಿಸತೊಡಗಿದ. ಇದನ್ನು ಗಮನಿಸಿದ ಶನಿದೇವನು ಬೃಹದ್ರಥನನ್ನು ಪರೀಕ್ಷಿಸಬೇಕೆಂದು ನಿರ್ಧರಿಸಿದ. ಒಂದು ರಾತ್ರಿ ಒಂದು ಬಡ ವೃದ್ಧನ ರೂಪದಲ್ಲಿ ಶನಿದೇವನು ಅರಮನೆಗೆ ಬಂದು ಆಹಾರವನ್ನು ಕೇಳಿದ. ಸೇವಕರೆಲ್ಲರೂ ಅವನನ್ನು ತಿರಸ್ಕರಿಸಿದರು. ಆದರೆ ರಾಜನ ಬಳಿ ವಿಷಯವನ್ನು ತಲುಪಿಸಿದಾಗ ರಾಜನು ಬಂದವನಿಗೆ ಸ್ವಲ್ಪ ಅಹಂಕಾರದಿಂದಲೇ ಆಹಾರವನ್ನು ಕೊಟ್ಟ. ಇಲ್ಲಿನ ಧರ್ಮವೇನು, ನೀನು ಊಹಿಸಲಾರದಷ್ಟು ಶ್ರೇಷ್ಠ. ನಾನು ದಿನಕ್ಕೆ 100 ಭಿಕ್ಷುಕರಿಗೆ ಆಹಾರವನ್ನು ಕೊಡುತ್ತೇನೆ. ಆಹಾರವನ್ನು ತೆಗೆದುಕೊಂಡ ಶನಿದೇವನು ನಿಧಾನವಾಗಿ ಆತನತ್ತ ನೋಟವನ್ನು ಬೀರುತ್ತಾ ನುಡಿದ. ಅಹಂಕಾರದ ಮಣ್ಣಿನಲ್ಲಿ ಬೆಳೆದ ಧರ್ಮ ಮರದ ಫಲವು ಕವಿದಿರುವುದು. ನಿನ್ನ ಆಕಸ್ಮಿಕ ಪತನ ಆರಂಭವಾಗಿದೆ ರಾಜನೇ. ಆ ಮಾತುಗಳ ಅರ್ಥ ರಾಜನಿಗೆ ಆಗಲಿಲ್ಲ. ಅವನ ಪತನ ಅದೇ ದಿನದಿಂದ ಆರಂಭವಾಯಿತು. ರಾಜ್ಯದಲ್ಲಿ ಬರವಿದ್ದು ಬೆಳೆ ವಿಫಲವಾಯಿತು. ಪ್ರಜೆಗಳ ಅತೃಪ್ತಿ ಹೆಚ್ಚಾಯಿತು. ರಾಜನಿಗೆ ನೋವುಗಳು, ಸಮಸ್ಯೆಗಳು ಮತ್ತು ನಿದ್ರಾಹೀನತೆ ಶುರುವಾಯಿತು. ವೈದ್ಯರು, ಗುರುಗಳು ಏನೇ ಸಲಹೆ ನೀಡಿದರೂ ಪರಿಣಾಮವಿಲ್ಲ. ಅವನು ಜ್ಯೋತಿಷಿಯನ್ನು ಕರೆಯಿಸಿಕೊಂಡ. ಜ್ಯೋತಿಷಿಯು ಅದ್ಭುತವಾಗಿ ತಿಳಿಸಿದ. ರಾಜನೇ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈಗ ಶನಿದೇವನ ಸಾಡೆ ಸಾತಿ ಪ್ರಾರಂಭವಾಗಿದೆ. ಇದು ಒಂದು ತೀವ್ರ ಪರೀಕ್ಷೆಯ ಸಮಯ. ಅವನ ಬದುಕು ತಲೆಕೆಳಗಾಯಿತು. ಅದೇ ವೇಳೆ ಅವನು ತನ್ನ ಹತ್ತಿರವಿದ್ದ ಒಬ್ಬ ಹಿರಿಯ ಬ್ರಾಹ್ಮಣನ ಬಳಿ ಶರಣಾದನು. ಶನಿ ಶಾಪವಲ್ಲ ರಾಜನೇ, ಅವರು ಪಾಠ ನೀಡುತ್ತಾರೆ. ಇದು ನಿನ್ನ ಪೂರ್ವ ಕರ್ಮವನ್ನು, ಈಗಿನ ಅಹಂಕಾರವನ್ನು ಪರಿಶೀಲಿಸಲು ನೀಡಿರುವ ಶಿಕ್ಷೆ. ರಾಜನು ತಪಸ್ಸಿಗೆ ಮುಂದಾದ. 3 ವರ್ಷಗಳ ಕಾಲ ತಪಸ್ಸು ಮಾಡಿದ. ಕರ್ಮಶುದ್ಧಿ ಜಪ ಮಾಡಿದ. ತನ್ನ ತಪ್ಪುಗಳನ್ನು ಆತ್ಮವಿಶ್ಲೇಷಿಸಿಕೊಂಡ. ಆ ಸಮಯದಲ್ಲಿ ಶನಿದೇವನು ಪುನಃ ಅವನ ಬಳಿ ಬಂದು ನುಡಿದ. ಬೃಹದ್ರಥ, ನೀನು ನನ್ನ ಶಾಪವನ್ನು ಆಶೀರ್ವಾದವನ್ನಾಗಿ ಮಾಡಿದೆ ಎಂದು ನನಗೆ ಸಂತೋಷ. ನಿನ್ನ ಕರ್ಮದ ಪಾಠವನ್ನು ನೀನು ಅರ್ಥ ಮಾಡಿಕೊಂಡಿರುವೆ. ಶನಿದೇವನು ಆತನನ್ನು ಕ್ಷಮಿಸಿದ. ರಾಜ್ಯ ಮತ್ತೆ ಪುನರ್ಜೀವಿತವಾಯಿತು. ಪ್ರಜೆಗಳು ಸಂತುಷ್ಟರಾದರು. ಆದರೆ ಈ ಬಾರಿ ರಾಜನು ಬದಲಾಗಿದ್ದ. ಧರ್ಮದಲ್ಲಿ ಶ್ರದ್ಧೆ ಇಟ್ಟು ಅಹಂಕಾರವಿಲ್ಲದವನಾಗಿದ್ದ. ಈ ಕಥೆಯಿಂದ ನಾವು ಏನು ಕಲಿಯಬಹುದು? ಶನಿದೇವನು ಕೋಪದ ದೇವತೆ ಅಲ್ಲ, ಅವನು ಕರ್ಮದ ದೇವತೆ. ಅವನು ಬಾಧೆ ಕೊಡುವವನು ಅಲ್ಲ, ಬುದ್ಧಿಯನ್ನು ಉಣಬಡಿಸುವವನು. ನಾವೇ ಮಾಡಿದ ಕರ್ಮವೇ ನಮಗೆ ಫಲವಾಗಿ ಬರುತ್ತದೆ. ಅದು ಶಾಪವಾಗಿರಬಹುದು ಅಥವಾ ವರವಾಗಿರಬಹುದು. ಶನಿದೇವನ ಶಾಪ ಅದು ನಮ್ಮ ಕರ್ಮದ ಪ್ರತಿಫಲ. ಆದರೆ ಅವನ ಕೃಪೆ ಅದು ನಮ್ಮ ಶುದ್ಧ ಮನಸ್ಸಿಗೆ ಸಿಗುವ ವರ. ನಮ್ಮ ಜೀವನದಲ್ಲಿ ಕಷ್ಟಗಳು ಶನಿದೇವನಿಂದಲ್ಲ, ಅದು ನಮ್ಮ ನೆರಳಲ್ಲಿ ನಡೆದು ಹೋದ ನಮ್ಮ ಪೂರ್ವ ಕರ್ಮಗಳ ಪ್ರತಿಫಲ. ಶ್ರದ್ಧೆ ಇಡಿ, ಧರ್ಮ ಪಥದಲ್ಲಿ ನಡೆಯಿರಿ. ಶನಿದೇವರ ಕೃಪೆ ನಿಮಗಿರುವುದು ಖಚಿತ. ಈಗ ಹೇಳಿ, ಶನಿದೇವನ ಬಗ್ಗೆ ನಿಮಗಿದ್ದ ಭಯ ಈಗ ಇದೆಯೇ? ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಧಾರ್ಮಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.